ಬಸವರಾಜ್ ಹೊರಟ್ಟಿ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಿ.ಟಿ. ರವಿ ಅವರು ಹೇಳಿರುವಂತದ್ದು, ನಾನು ಸಭಾಪತಿ ಅವರ ಕಸ್ಟೋಡಿಯನ್ ಆಗಿರ್ತೀನಿ, ಆದ್ರೂ ಕೂಡ ನಮ್ಮ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಾ ಕಸ್ಟೋಡಿಯನ್, ಐ ಆಮ್ ದಿ ಕಸ್ಟೋಡಿಯನ್ ಆಫ್ ದಿ ಎಂಟೈರ್ ಹೌಸ್. ನಮ್ಮ ಸದನದಲ್ಲಿ ಅಂತ ಯಾವ ಘಟನೆಗಳಾಗಿಲ್ಲ. ಘಟನೆಗಳಾದಾಗ ಸಭೆ ಅಡ್ಜರ್ನ್ ಆದಾಗ ಆಯಿತು. ಅದರ ಬಗ್ಗೆ ಇಬ್ಬರನ್ನು ಕರೆದು ಚರ್ಚೆ ಮಾಡಿ ನಿಯಮಗಳ ಪ್ರಕಾರ ನಾವು ಪರಿಶೀಲನೆ ಮಾಡಿ ಒಂದು ರೂಲಿಂಗ್ ಅನ್ನು ಕೊಟ್ಟಿನಿ. ಆ ತೀರ್ಮಾನ ಏನು ಕೊಟ್ಟಿನಿ, ಆ ತೀರ್ಮಾನಕ್ಕೆ ನಾನು ಬದ್ಧಾಗಿದ್ದೀನಿ. ಆ ತೀರ್ಮಾನ ಅಂತಿಮ ತೀರ್ಮಾನ. ಹೊರಗಾದಂಥ ಘಟನೆಗಳಿಗೆ ನನಗೆ ಅದಕ್ಕೆ ಸಂಬಂಧ ಇಲ್ಲ. ನೀವು ವಿಡಿಯೋ ಆಡಿಯೋ ಇಲ್ಲ ಅಂತೀರಿ, ಸಿಎಂ ಇದೆ ಅಂತಂದು ಹೇಳ್ತಾ ಇದ್ದಾರೆ. ಅದು ಕೊಡ್ಲಿ. ನಮ್ಮ ಸಿಡಿಯೋ ಆಡಿಯೋ ಆಯ್ತಂದ್ರೆ ವಿಧಾನ ಪರಿಷತ್ತಿನ ಸಿಡಿಯೋ ವಿಡಿಯೋ, ವಿಧಾನ ಪರಿಷತ್ತಿನ ಆಡಿಯೋ, ವಿಧಾನ ಪರಿಷತ್ತಿನ CC ಕ್ಯಾಮ್ರಾ, ಅವಷ್ಟೇ ನಮಗೆ ಅಥೆಂಟಿಕ್. ಹೊರಗೆ ಯಾರ ನೀವು ತೊಗೊಂಡು ಹಾಕಿದ್ರೆ ಅಥೆಂಟಿಕ್ ಅಲ್ಲ. ನೀವು ಕೊಟ್ರೆ ಅವನ್ನ ನಾವು ಅದನ್ನು ಪರಿಚಯ ಮಾಡಿ FSL ಕಳಿಸ್ತೀವಿ. ಕಳಿಸಿದ ನಂತರ ಅಲ್ಲಿ ಏನಾದರೂ ಬಂದ್ರೆ ಅದಕ್ಕೆ ಏನು ಮಾಡಬೇಕು ಅನ್ನೋ ಚರ್ಚೆ ಮಾಡಿ ಮುಂದೆ ತೀರ್ಮಾನ ಮಾಡ್ತಾರೆ. ಸಿ.ಟಿ. ರವಿ ಅವರನ್ನ ರಾತ್ರಿ ಎಲ್ಲ ಸುತ್ತಾಡಿಸಿದ್ದಾರೆ, ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಆರೋಪ ಮಾಡಿದ್ದಾರೆ ಎನ್ಕೌಂಟರ್ ಮಾಡೋ ಪ್ಲಾನ್ ನಡೆದಿತ್ತು ಅನ್ನೋಂಥದ್ದು. ಅದ್ರ ಬಗ್ಗೆ ನಾನು ಏನು ಹೇಳಂಗಿಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು, ನನಗೇನು ಗೊತ್ತಿಲ್ಲ ಮಾಹಿತಿ ಅದ್ರ ಬಗ್ಗೆ. ಸಿ.ಟಿ. ರವಿ ಅವರನ್ನ ಬೆಳಗಿನವರೆಗೆ ಅವ್ರು ಸಿಗ್ಗಾಂವ್ಗೆ ಹೋಗು ಮುಟ್ಟುವರೆಗೆ ಅವ್ರಿಗೂ ನಾನು ಕಾಂಟ್ಯಾಕ್ಟ್ ಇದ್ದೀನಿ. ಎಲ್ಲ ರೀತಿಯಿಂದ ನಾನು ಪೊಲೀಸರಿಗೆ ಅವ್ರಿಗೆ ಇದನ್ನು ಸೆಕ್ಯೂರಿಟಿ ಕೊಡಿಸೀನಿ ಮತ್ತು ಒಂದು ಜೀಪ್ ಅವ್ರ ಹಿಂಬಾಲ ಕಳಿಸೀನಿ. ನಂದು ಉಳಿದದ್ದು ನನಗೆ ಗೊತ್ತಿಲ್ಲ. ಬಟ್ ಅವ್ರು ಅಲ್ಲೇ ತಿರುಗಾಡ ಅಂತ ಹೇಳ್ಯಾರ. ಅದು ನಾಳೆ ನಾನು ರೈಟಿಂಗ್ ಕೊಟ್ಟರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಕಾಂಗ್ರೆಸ್ನವ್ರು ದೂರು ಕೊಟ್ರೆ ಪುನಃ ಪರಿಶೀಲನೆ ಮಾಡುವಂಥದ್ದು ಏನಾರು ಆಗುತ್ತಾ ಸರ್? ಕೊಡ್ಲಿ, ಏನು ದೂರು ಕೊಡೋದ ಕೊಡ್ಲಿ. ಯಾರು ಏನು ದೂರು ಕೊಟ್ಟರು ಅದು ಪರಿಶೀಲನೆ ಮಾಡ್ತೀನಿ. ಕೊನೆಯದಾಗಿ, ನಿಮ್ಮ ಮೇಲೆ ರಾಜಕೀಯ ಒತ್ತಡಗಳು ಏನಾದರೂ ಬಂತಾ ಸರ್? ಯಾಕಂದ್ರೆ ಸಿ.ಟಿ. ರವಿ ಅವರನ್ನ ಬಂಧಿಸಬೇಕು ಅನ್ನೋಂಥ ವಿಚಾರಗಳು ಒತ್ತಡ ಹಾಕಿದ್ರು ಸಭಾಪತಿ ಅವರ ಮೇಲೆ ಅನ್ನೋಂಥ ಒಂದಷ್ಟು ಚರ್ಚೆಗಳಿದಾವೆ. ನನ್ನ ಕಡೆ ಯಾರು ಒತ್ತಡ ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ಗೆ ಗೊತ್ತೈತೆ ನನ್ನ ನೇಚರ್ ಹೆಂಗಂತೇಳಿ. ನಾನು ಮತ್ತೆ ಯಾರು ಹೇಳಿದ್ರು ಯಾರಪ್ಪ ಹೇಳಿದ್ರು ನಾನು ಕೇಳಂಗಿಲ್ಲ. ಇದಿಷ್ಟು ಸಭಾಪತಿ ಬಸವರಾಜ್ ಹೊರಟ್ಟಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಹನುಮಂತ ದುರ್ಗದ್, ಅಶ್ವಭಾಗ ನ್ಯೂಸ್, ಬೆಂಗಳೂರು.